ಇವತ್ತು ಮಕ್ಳು ಬಾಕ್ಸ್ಗೆ ಏನೂ ಇರಲಿಲ್ಲ, ಅವಲಕ್ಕಿ ಇತ್ತು ನೋಡಿದೆ. ಅದರಲ್ಲಿ ಏನಾದರೂ ಮಾಡೋಣ ಸ್ವೀಟ್ ರೆಸಿಪಿ ಅಂದ್ಬಿಟ್ಟು ಇದೆಲ್ಲ ಹಾಕ್ಬಿಟ್ಟು ಒನ್ ಟೈಮ್ ಎಲ್ಲೋ ತಿಂದಿದ್ದೆ, ಅದನ್ನೇ ಸ್ವಲ್ಪ ನೆನ್ಪು ಮಾಡಿಕೊಂಡು ಇದು ಮಾಡಿಬಿಟ್ಟು ಕಳಿಸಿದ್ದೆ. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿತ್ತು. ಇದನ್ನು ಬಾಕ್ಸ್ ಎಲ್ಲ ಮಾಡಿಕೊಟ್ಬಿಟ್ಟು ಈ ರೆಸಿಪಿ ಬಂದು ನನ್ನ ಅಡುಗೆ ಚಾನಲ್ ರಮ್ಯಾ ರೆಸಿಪಿ ಮಾರ್ಕೆಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಲಿಂಕ್ ಕೂಡ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನನ್ನ ಬ್ರೇಕ್ಫಾಸ್ಟ್ ಬಂದು ಇದಾಗಿತ್ತು. ಮತ್ತು ಅದೆಲ್ಲ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ನಾನು ಸಂಜೆ ಬುಜ್ಜುನ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡ್ಬಂದೆ. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಗೋಬಿ ಕೇಳಿದ್ಲು ಅಪರೂಪಕ್ಕೆ. ಆಲೇ ನಾನು 6 ಮಂತ್ಸೇ ಆಗ್ಬಿಟ್ಟಿತ್ತು ನಾನು ಗೋಬಿ ತಿಂದು. ಅದಾಗಲಿ ಅಂದ್ಬಿಟ್ಟು ತೊಗೊಂಬಂದು ತಿಂದು, ಅದ್ರ ಜೊತೆಲಾಗಿ ಕಾಫಿ ಕುಡಿತಾ ನಾನು ತಿಂದು. ತುಂಬ ದಿನ ಆಗಿರೋದ್ರಿಂದ ಏನಾದರೂ ತಿಂತೀವಿ ಅಂದರೆ ತುಂಬ ಗ್ಯಾಪ್ ಕೊಟ್ಟು ತಿಂದಾಗ ಅದಂತೂ ತುಂಬಾ ಖುಷಿಯಾಗಿ ತಿನ್ನಬೇಕು ಅನಿಸುತ್ತೆ. ಫುಲ್ಲು ತೃಪ್ತಿ ಥರ ಅನಿಸ್ಬಿಡುತ್ತೆ. ಸರಿ ಅಂದ್ಬಿಟ್ಟು ಆಟ ಆಡಿಕೊಂಡು ಕಾಮಿಡಿ ಮಾಡಿಕೊಂಡು ಇಬ್ಬರೂ ತಿಂತ ನೈಟು ಅವ್ರಿಗೆ ಆಮ್ಲೆಟು ಮತ್ತು ಚೀಸ್ ಹಾಕಿ ಮಾಡ್ಕೊಟ್ಟಿದ್ದೆ. ಹೋಮ್ವರ್ಕ್ ಎಲ್ಲ ಮುಗಿಸಿ ನಾವು